ಸ್ವಾಗತವನ್ನು ಬಯಸ್ತಾ ಇದ್ದೀರಿ. ದಲಿತ ಸಂಘರ್ಷ ಸಮಿತಿಯ ಕರ್ನಾಟಕದ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಅಣ್ಣಯ್ಯ ಸರ್ ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀರಿ. ಅದೇ ರೀತಿ ಆತ್ಮೀಯ ಸ್ನೇಹಿತರಂತ ಕ್ಯಾಶ್ನಲ್ಲಿ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು, ಅವರು ಕೂಡ ಸ್ವಾಗತವನ್ನು ಬಯಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರು ಮಾತಾಡ್ತಾರೆ. ಸ್ವಾಗತಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾಗಿದ್ದ ಅಣ್ಣಯ್ಯವರು ಮತ್ತು ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ಮಂಜುನಾಥ್ ಅಣ್ಣಯ್ಯವರು ಮತ್ತು ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಬೆಂಗಳೂರು ನಗರದ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಮತ್ತು ನಾನು ಡಿ.ಜಿ. ಸಾಗರ್ ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂತ. ಇವತ್ತಿನ ಸಂದರ್ಭದಲ್ಲಿ ಕಳೆದ 50 ವರ್ಷಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯದಲ್ಲಿ ಮೌಢ್ಯತೆ ಮತ್ತು ಮೂಢನಂಬಿಕೆ ಮತ್ತು ಸಂವಿಧಾನದತ್ತವಾಗಿರ್ತಕ್ಕಂಥ ಎಲ್ಲ ಅನುಚ್ಛೇದಗಳ ಬಗ್ಗೆ ಜನರಿಗೆ ಜಾಗೃತಿ ಮಾಡೋದ್ರ ಜೊತೆಗೇ ಒಂದು ಸಮಾಜದ ಕಡೆ ಹಸಿವು ಮತ್ತು ಅಸ್ಪೃಶ್ಯತೆ ಇಲ್ಲದಂಥ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜಕ್ಕಾಗಿ ಹುಟ್ಕೊಂಡಿರ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ. ಈಗ ಕೆಲವಾರು ವಿಘಟನೆಗಳಾಗಿರ್ತಕ್ಕಂಥ ಸಂಘಟನೆಗಳು ಇರ್ಬೋದು, ಆದರೆ ಸಿದ್ಧಾಂತದಲ್ಲಿ ವಿಘಟನೆ ಆಗಿಲ್ಲ, ಗುರಿಯಲ್ಲಿ ವಿಘಟನೆ ಆಗಿಲ್ಲ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಎಲ್ಲ ಕಾಲದಲ್ಲಿ ಕೂಡ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ಒಂದು ಹೆಮ್ಮೆ ತರ್ತಕ್ಕಂಥ ಕೆಲಸ, ಅನೇಕ ನೂರಾರು ಜನರಿಗೆ ಜಮೀನನ್ನು ಕೊಡಿಸಿರ್ತಕ್ಕಂಥದ್ದು, ಸಾವಿರಾರು ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಿರ್ತಕ್ಕಂಥದ್ದು ಮತ್ತು ಹಲವಾರು ಎಲ್ಲ ಕ್ಷೇತ್ರಗಳಲ್ಲಿ ಸಮಾಜದಲ್ಲಿ ಒಂದು ಅತಿ ಉನ್ನತ ಹುದ್ದೆಗಳಿಗೆ ದಲಿತ ಸಂಘರ್ಷ ಸಮಿತಿಯನ್ನು ಹೊಂದಿರತಕ್ಕಂಥ ಮೇಧಾವಿಗಳು, ಇದು ಎಲ್ಲ ಬ್ಯಾಕ್ಗ್ರೌಂಡ್ ಹೊಂದಿರತಕ್ಕಂಥ ದಲಿತ ಸಂಘರ್ಷ ಸಮಿತಿ ನಮ್ಮ ಭಾರತ ದೇಶದ ಸಮಾಜ ಅಸಮಾನತೆ ವ್ಯವಸ್ಥೆ ಮೇಲೆ ನಿಂತಿರ್ತಕ್ಕಂಥ ಸಮಾಜ, ತಾರತಮ್ಯದಿಂದ ಕೂಡಿರ್ತಕ್ಕಂಥ ಸಮಾಜ, ಮೇಲು ಕೀಳು ಮತ್ತು ಜಾತಿಯ ಆಧಾರದ ಮೇಲೆ ಒಡೆದಾಡ್ತಕ್ಕಂಥ ಮತ್ತು ಮೇಲು ಕೀಳನ್ನು ಬೆಳೆಸಿರ್ತಕ್ಕಂಥ ಸಮಾಜ. ಈ ಸಮಾಜದಲ್ಲಿ ಸಮಾನತೆ ಬರಬೇಕು, ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಸಿಗಬೇಕು, ಗೌರವಯುತವಾಗಿರ್ತಕ್ಕಂಥ ಜೀವನ ಸಿಗಬೇಕು ಅಂತ ಹೇಳಿ ಬಸವಣ್ಣನವರು, ಬುದ್ಧ, ಅಂಬೇಡ್ಕರ್ ಅವರು, ಲೋಹೆಯವರು ಅನೇಕರು ಹೋರಾಟ ಮಾಡಿರ್ತಕ್ಕಂಥ ಈ ನಮ್ಮ ಭಾರತ ದೇಶದ ನೆಲ. ಇಂಥ ಸಂದರ್ಭದಲ್ಲಿ ನಮ್ಮ ಭಾರತ ಇತಿಹಾಸದಲ್ಲೇ ಅನೇಕ ರಾಜ ಮಹಾರಾಜರು ಏನು ಚಕ್ರವರ್ತಿಗಳು ಆಗಿ ಹೋಗಿದ್ದಾರೆ. ತಮ್ಮ ಜನಪರ ಕಾಳಜಿಯಿಂದ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಸಮಾಜಕ್ಕೆ ಒಂದು ಗೌರವ ತರ್ತಕ್ಕಂಥ ಒಂದು ಕೆಲಸ ಮಾಡಿರ್ತಕ್ಕಂಥ ಆಗಿ ಹೋಗಿರ್ತಕ್ಕಂಥ ಅತಿ ಗಣ್ಯರಲ್ಲಿ ಮಹಾರಾಜ ಚಕ್ರವರ್ತಿ ಅಂತಂದರೆ ಸಾಮ್ರಾಟ್ ಅಶೋಕ್ ಅವರು. ಸಾಮ್ರಾಟ್ ಅಶೋಕ್ ಅವರು 44 ವರ್ಷಗಳಲ್ಲೇ ಅವರು ಒಂದು ಕಳಿಂಗ ಯುದ್ಧವನ್ನು ಮಾಡಿ ಅಲ್ಲಿ ಯುದ್ಧದಲ್ಲಿ ರಕ್ತದ ಕಾವಲಿಯನ್ನು ಹರಿದು ಅನೇಕ ವೈದ್ಯರು, ಅನೇಕ ಮುಪ್ಪಿನ ವಯಸ್ಸಾಗಿರ್ತಕ್ಕಂಥವರು ಮತ್ತು ಯುವಕರು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಸಾವಿಗೀಡಾಗಿ ಅದು ನೋಡಿ ಅವನ ಮನಸ್ಸನ್ನೇ ವ್ಯಾಕುಲಗೊಂಡು ಅವನ ಥರ ಒಂದು ನಡಿಗೆ ಅವನಿಗೆ ಭಯಾನಕವಾಗಿ ಆತ ಹಿಂಸಾಚಾರ ಅನ್ನೋದನ್ನು ಶಾಸ್ತ್ರಾರ್ಥವನ್ನು ತ್ಯಜಿಸಿ ಬೌದ್ಧ ಧರ್ಮದ ಕಡೆ ಮತ್ತು ಬೌದ್ಧಮಯ ಭಾತೃತ್ವ, ಬಂಧುತ್ವ ಮತ್ತು ಅಹಿಂಸವಾದಿಯಾಗಿರ್ತಕ್ಕಂಥ ಬೌದ್ಧ ಧರ್ಮದ ಕಡೆ ವಾಲಗ್ತಾನೆ, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅವನ 2 ಮಕ್ಕಳಿಗೆ ಆತ ಏನಂತಂದರೆ ಶಿವಹಾಳ ಮತ್ತು ದಕ್ಷಿಣ ಉತ್ತರ ಭಾರತ ಕಡೆ ಆತ ಒಂದು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಕ್ಕೆ ಕಳಿಸ್ತಾನೆ. ಇಂಥ ಮಹಾನ್ ಚಕ್ರವರ್ತಿ, ಒಬ್ಬ ಮಹಾನ್ ನಾಯಕ, ನಾಟಕ ಮತ್ತು ಇತಿಹಾಸ ಅವನ ವೈಭವ ಮತ್ತು ಆಗಿರ್ತಕ್ಕಂಥದ್ದನ್ನು ಇವತ್ತು ನಾಟಕ ರೂಪದಲ್ಲಿ, ಧ್ವನಿ ಮತ್ತು ಬೆಳಕಿನ ಆಧಾರದ ಮೇಲೆ ನಾಟಕ ರೂಪದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 3ನೇ ಪ್ರಯೋಗ ಇದು. 2018, 2024, 2025
13/7/2025 ಸಾಮ್ರಾಟ್ ಅಶೋಕ ಮಹಾನಾಟಕವನ್ನು ಹಿಂದಿಯಲ್ಲಿ ಇವತ್ತು ಏನು ವಸಂತ ನಗರದಲ್ಲಿ ಇರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಭವನ್ ಬೆಂಗಳೂರಿನಲ್ಲಿ 13/7/2025 ಪ್ರದರ್ಶನಗೊಳ್ಳಲಿದೆ. ಆ ಪ್ರದರ್ಶನಗೊಳ್ಳಲಿಕ್ಕೆ ಎಲ್ಲರೂ ವೀಕ್ಷಿಸಲಿಕ್ಕೆ ನಾಡಿನಾದಂಥ ಎಲ್ಲ ಪ್ರಮುಖ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅಲ್ಲಿ ಸೇರಲಿದ್ದಾರೆ. ಇಂಥ ಅಮೋಘವಾಗಿರ್ತಕ್ಕಂಥ ಮತ್ತು ಇವತ್ತು ಬುದ್ಧನ ಜೀವನವನ್ನು ಮತ್ತು ಯಾವ ರೀತಿಯಾಗಿ ವೈಭವೀಕರಣ ಇತ್ತು ಅಂತಕ್ಕಂಥದ್ದು ತೋರಿಸ್ತಕ್ಕಂಥ ಒಂದು ನಾಟಕ ಧ್ವನಿ ಮತ್ತು ಬೆಳಕಿನ ಆಧಾರದ ಮೇಲೆ ನಾಟಕವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆಗಮಿಸಲಿದ್ದಾರೆ. ನಾಟಕ ಉದ್ಘಾಟನೆಗಿಂತಲೂ ಮುಂಚೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ಮತ್ತು ಪಾರ್ಟಿಸಿಪೇಟ್ ಮಾಡಲಿಕ್ಕೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯ ಅತಿಥಿಗಳು ಭಾಗವಹಿಸಲಿದ್ದಾರೆ. ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ S. C. ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ವಹಿಸಲಿದ್ದಾರೆ. ಇದರ ಜೊತೆಗೇ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು, ಆನಂತರ ಅಬಕಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಪ್ಪ ಅವರು, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಮತ್ತು ಇನ್ನೂ ಅನೇಕ ಶಾಸಕರು ಮತ್ತು ನಿಗಮದ ಅಧ್ಯಕ್ಷರು, ಒಂದು ಬಾಬಾಯಿ ಒಂದು ಸ್ಲಮ್ ಕ್ಲಿಯರೆನ್ಸ್ ಬೋರ್ಡಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯನವರು ಮತ್ತು ನೀತಿ ಆಯೋಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆಳಂದ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವರು ಮತ್ತು ಅಲಂ ಪ್ರಭು ಪಾಟೀಲ್ ಅವರು, ಖನಿಜಂ ಫಾತಿಮಾ ಶಾಸಕರು, ಇವರೆಲ್ಲರೂ ಕೂಡ ಈ ನಾಟಕವನ್ನು ವೀಕ್ಷಿಸಲಿಕ್ಕೆ ಮತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇಂಥ ಒಂದು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಬಿಡ್ತಕ್ಕಂಥ, ಶಾಂತಿಯನ್ನು ನೆಲೆಸ್ತಕ್ಕಂಥ ಒಂದು ಭಾತೃತ್ವ ಬಂಧುತ್ವ ಒಂದು ತತ್ವವನ್ನು ಸಾರಿ ಇಂಡಿಯಾ ದೇಶಕ್ಕೆ ಈಗ ನಾವು ಕಾಣ್ತಕ್ಕಂಥ ಒಂದು ಧಮ್ಮದ ಚಕ್ರ ಆಗ್ಬೋದು, ಅಶೋಕ ಸ್ತಂಭ ಆಗ್ಬೋದು, ಇವೆಲ್ಲವೂ ಕೂಡ ಅಶೋಕನ ಆಡಳಿತದಲ್ಲಿ ಬಂದಿರತಕ್ಕಂಥ ಕುರುಹುಗಳಾಗಿರೋದ್ರಿಂದ ಈ ಒಂದು ದೇಶ ಬೌದ್ಧಮಯವಾಗಿರ್ತಕ್ಕಂಥ ದೇಶ, ಸಮಾನತೆ ಹೊಂದಿರತಕ್ಕಂಥ ದೇಶ, ಆ ದೇಶ ಅಂತ ಒಂದು ವಾತಾವರಣಕ್ಕೆ ಇವತ್ತು ಸಾಮ್ರಾಟ್ ಅಶೋಕ ಬಹಳ ಕೆಲಸನ ಮಾಡಿದ್ದಾರೆ. ಅವರ ವ್ಯಕ್ತಿತ್ವವನ್ನು ಜನರಿಗೆ ಮತ್ತು ಬೌದ್ಧದ ಜೀವನವನ್ನು ಜನರಿಗೆ ತಿಳಿ ಹೇಳಲಿಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇದು ಆಯೋಜನೆ ಮಾಡಿದೆ. ಇದರಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಅಣ್ಣಯ್ಯನವರು, ಮಂಜುನಾಥ್ ಅವರು ಮತ್ತು ಇನ್ನೂ ಅನೇಕ ದಲಿತ ಸಂಘರ್ಷ ಸಮಿತಿ ಗೆಳೆಯರು ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಇದಕ್ಕೆ ಸಹಕರಿಸಿ ತಾವು ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಂಡಿದ್ದೇನೆ. ಸಾಮ್ರಾಟ್ ಅಶೋಕ್ ನಾಟಕ ಆಗ್ಬೋದು, ಗೌತಮ್ ಬುದ್ಧರ ಜೀವನ ಚರಿತ್ರೆ ಕುರಿತಾಗಿರ್ಬೋದು, ದಲಿತ ಸಂಘರ್ಷ ಸಮಿತಿ ಕಾರ್ಯಕ್ರಮದಲ್ಲಿ ಒಂದು ಭಾಗವಾಗಿ ನಾವು ಪರಿಗಣಿಸಿದ್ವಿ. ಬುದ್ಧ ಬೇಕು ವಿದ್ದ ಬೇಡ ಅಂಥೇಳಿ, ಬುದ್ಧ ಕಮ್ಸ್ ಟು ಅವರ್ ವಿಲೇಜ್, ಬುದ್ಧ ನಮ್ಮೂರಿಗೆ ಬರಲಿ ಅಂಥೇಳಿ ಸಣ್ಣ ಸಣ್ಣ ಸ್ಕ್ರಿಪ್ಟನ್ನು ಹಾಕಿ ಎಲ್ಲ ಹಳ್ಳಿಗಳನ್ನು ಕೂಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದು ಈಗಿಂದಲ್ಲ, 2010ಕ್ಕೆ ಗುಲ್ಬರ್ಗದಲ್ಲಿ ಮೊದಲನೇ ಪ್ರಯೋಗ ಸಾಮ್ರಾಟ್ ಅಶೋಕ್ ನಾಟಕ ಮಾಡಿದ್ದೀವಿ. ಅದಾದ ನಂತರ 2024ಕ್ಕೆ, ಅದಾದ ನಂತರ 2025ರಲ್ಲಿ ಈಗ 3ನೇ ಪ್ರಯೋಗ ಇದೆ. ನಾಗ್ಪುರದಿಂದ ಬಂದು ಸುಮಾರು 80ರಿಂದ 150 ಸಹಕಲಾವಿದರು ಹಿಡಿದು ಕಲಾಕಾರ ಇರ್ತಾರೆ. ಇದಕ್ಕೆ 4000 ಸ್ಕ್ವೇರ್ ಫೀಟ್ ದೊಡ್ಡ ಸ್ಥಳ ಬೇಕು. ಹಾಗಾಗಿ ಅಂಬೇಡ್ಕರ್ ಒಂದು ಭವನದಲ್ಲಿ 2800 ಸ್ಕ್ವೇರ್ ಫೀಟ್ನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟೇಜನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಅವಾಗಿನ ಇರ್ತಕ್ಕಂಥ ವೈಭವಗಳನ್ನು ಜನರಿಗೆ ಕಣ್ಣು ಕಟ್ಟುವ ರೀತಿಯಲ್ಲಿ ಆಗಿ ಅದೊಂದು ತೋರಿಸ್ತಕ್ಕಂಥ ಕೆಲಸವನ್ನು ನಾವು ನಿರಂತರವಾಗಂತ ಮಾಡ್ತಾ ಇದ್ದೀವಿ. ಆದರೆ ಲೇಟ್ ಅಂತ ನಮ್ಗೆ ಅನಿಸಿಲ್ಲ. ಆಮೇಲೆ ಇದು ಬಹಳಷ್ಟು ಸ್ವಲ್ಪ ತುಂಬ ದುಬಾರಿ ಆಗಿರ್ತಕ್ಕಂಥದ್ದು. 150 ಕಲಾಕಾರರು, ಇಷ್ಟೊಂದು 1200 ಕಿಲೋಮೀಟರ್ ಬರಬೇಕು, ಇಲ್ಲಿ 2 ದಿವಸ ಇರಬೇಕು, ರಿಹರ್ಸಲ್ ಮಾಡಬೇಕು, ಆನಂತರ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಜೋಡಿಸ್ಕೊಳ್ಬೇಕು. ಇದಕ್ಕೆಲ್ಲನೂ ಕೂಡ ಇರೋದ್ರಲ್ಲಿಂದಲೂ ಕೂಡ ಇದು ವಿರಳಾಗಿದೆ ಅಂತಕ್ಕಂಥದ್ದು ಅನಿಸ್ಬೋದು. ಈಗಾದರೂ ಕೂಡ ಒಂದು ಸಮಾಜಕ್ಕೆ ಇದ್ರ ಬಗ್ಗೆ
ನಾವು ಮತ್ತೆ ಒಂದು ಇಂಟ್ರೊಡ್ಯೂಸ್ ಮಾಡೋದು ಮತ್ತೆ ಅದ ಸಮಾಜದ ತರ್ತಕ್ಕಂಥ ಕೆಲಸನ ದಲಿತ ಸಂಘರ್ಷ ಸಮಿತಿ ಮಾಡ್ತಾ